ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಈಗ ಎಡಿಟರ್ ಸತೀಶ್ ಆಂಜಿನಪ್ಪ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಎಕ್ಸಾಕ್ಟ್ಲಿ ಏನಾಗಬಹುದು, ಏನ್ ನಿರೀಕ್ಷೆ ಮಾಡಬಹುದು ಅಂತ ಪಂಚರಾಜ್ಯಗಳ ಚುನಾವಣೆ, ಅದ್ರ ಜೊತೆಗೆ ನಮ್ಮ ರಾಜ್ಯದ 2 ಕ್ಷೇತ್ರಗಳು ಸಖತ್ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಏನಾಗಬಹುದು, ಹೆಂಗ್ ವಿಶ್ಲೇಷಣೆ ಮಾಡ್ತೀರಿ ಅಂತ? ಶ್ರುತಿ, ಇಡೀ ದೇಶ ಕಾಯ್ತಾ ಇದೆ ಈ ಒಂದು 5 ರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕಾಗಿ. ಪಶ್ಚಿಮ ಬಂಗಾಳ ವಿಶೇಷವಾಗಿ, ಜೊತೆಗೆ ತಮಿಳುನಾಡು, ಈ 2 ರಾಜ್ಯಗಳ ಫಲಿತಾಂಶ ಇಡೀ ರಾಜ್ಯದ ಚಿತ್ತವನ್ನು ನೆಟ್ಟಿರ್ತಕ್ಕಂಥದ್ದು 2 ರಾಜ್ಯಗಳ ಮೇಲೆ. ಅದರ ಜೊತೆಗೆ ಕೇರಳ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಈ 5 ರಾಜ್ಯಗಳ ಜೊತೆಗೆ ನಮಗೆ ಇಂಪಾರ್ಟೆಂಟು ಕರ್ನಾಟಕದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್. ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಎಕ್ಸಿಟ್ ಪೋಲ್ಸ್ ಇಂದ ಸಾಕಷ್ಟು ನಿರಂತರವಾಗಿ ಲೈವ್ ಕೊಡ್ತಾ ಇದೆ. ನಮ್ಮ ಟೀಮ್ ಹೇಗಿದೆ ಅಂದ್ಬಿಟ್ಟು ಒಂದ್ಸಲ ತೋರಿಸ್ಬಿಟ್ಟು, ಅದಾದಮೇಲೆ ನಮ್ಮಲ್ಲೂ ಕೂಡ ಈಗ ಡೆಸ್ಕಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅಲ್ಲೂ ಕೂಡ ಸಾಕಷ್ಟು ಪರಿಣಿತಿದ್ದಾರೆ. ರಾಜಕೀಯ ವರದಿಗರಾಗಿರ್ಬೋದು, ಕಂಟೆಂಟ್ ಎಡಿಟರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಶ್ರುತಿ, ಇದು ನಮ್ಮ ಟೀಮ್. ಈಗ ಬೆಳಗ್ಗೆಯಿಂದ ನಾವೇನೀಗ ಪೂರ್ತಿ ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ. ಎಲ್ಲ ಈಗಾಗಲೇ 8 ಗಂಟೆಯಿಂದ ರೆಡಿಯಾಗುತ್ತೆ, ಮತ ಎಣಿಕೆ ಶುರುವಾಗುತ್ತೆ. ಕ್ಷಣದ ಮಾಹಿತಿಯನ್ನು ಕರ್ನಾಟಕದ ಜನತೆಗೆ ಗ್ಯಾರಂಟಿ ನ್ಯೂಸ್ ಕೊಡುತ್ತೆ. ಹಾಗಾಗಿ ಇಡೀ ಟೀಮ್ ರೆಡಿ ಆಗ್ತಾ ಇದೆ. ಅದು ನಮ್ಮ ಡೆಸ್ಕ್ ಆಗಿರ್ಬೋದು, ಇಲ್ಲಿ ಪೂರ್ತಿ ನಮ್ಮ ಟ್ಯಾಲಿಯನ್ನು ನಾವು ಗಮನಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನಲ್ಲಿ. ಟಾಪ್ ತಮಿಳುನಾಡು ಆಗಿರ್ಬೋದು, ಲೆಫ್ಟ್ ಟು ರೈಟ್ ಪಶ್ಚಿಮ ಬಂಗಾಳ, ಕೇರಳ, ಜೊತೆಗೆ ನಾವು ಬಾಗಲಕೋಟೆ, ದಾವಣಗೆರೆ, ಡೌನ್ ಟ್ಯಾಲಿಯಲ್ಲಿ ಅಸ್ಸಾಂ ಮತ್ತು ಪುದುಚೇರಿ, ಜೊತೆಗೆ VIP ಕ್ಯಾಂಡಿಡೇಟ್ಸು. ಇದು ನಮ್ಮ ಟ್ಯಾಲಿ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ 5 ರಾಜ್ಯಗಳ ಜೊತೆಗೆ ನಮ್ಮ 2 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶವನ್ನು ಕ್ಷಣದ ಮಾಹಿತಿಯನ್ನು ಕೊಡೋಕ್ಕೆ ನಮ್ಮ ಟೀಮ್ ರೆಡಿಯಾಗಿದೆ. ಶ್ರುತಿ, ಯಾವುದೇ ರೀತಿಯ ಸಣ್ಣ ಮಿಸ್ಟೇಕ್ ಮಾಡದೆ, ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಕೊಡದೆ, ರಾಷ್ಟ್ರೀಯ ಮಾಧ್ಯಮಗಳನ್ನು ಕೂಡ ಫಾಲೋ ಮಾಡಿಕೊಂಡು ಈಗ ನಮಗೆ 5 ಪಂಚರಾಜ್ಯಗಳೇನಿದ್ದಾವೆ, ಈಗಾಗಲೇ ನಮ್ಮ ಇಡೀ ಆಫೀಸಲ್ಲಿ ಎಲ್ಲ ನ್ಯಾಷನಲ್ ಹಿಂದಿ ಮತ್ತು ಇಂಗ್ಲೀಷ್ ಚಾನಲ್ಸನ್ನು ಫಾಲೋ ಆಗ್ತಾ ಇದೆ. ಅಂದರೆ ಯಾವ ಥರ ರಿಸಲ್ಟ್ ಕೊಡಬೇಕು ಅಂತ ಇಡೀ ದೇಶ ಇವತ್ತು ಈ ಒಂದು ಫಲಿತಾಂಶ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ ಕೂಡ ಸ್ಕ್ರೀನ್ ಗಮನಿಸ್ತಾ ಇದ್ದೀವಿ. ನಾವೆಲ್ಲ TV ಸ್ಕ್ರೀನು, ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಒಂದು ಸ್ಕ್ರೀನನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರಾಜ್ಯಗಳ ಫಲಿತಾಂಶ ಕೊಡಬೇಕು ಅಂತ. ಈಗ ನಮ್ಮ ಈ ನ್ಯೂಸ್ ರೂಮಲ್ಲಿ ಇರ್ತಕ್ಕಂಥ ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಹೆಡ್ಸ್ ಇದ್ದಾರೆ. ಜೊತೆಗೆ ಈ ನ್ಯೂಸ್ ರೂಮಲ್ಲೇ ಪಳಗಿ ರಾಜಕೀಯ ವರದಿ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳ ಸುದ್ದಿ ಆಗಿರ್ಬೋದು, ಎಲ್ಲವನ್ನು ಕೂಡ ಕೊಡುವಂತಹ ನಮ್ಮ ಟೀಮ್ ಮೇಟ್ಸ್ನ ಮಾತಾಡ್ಸೋಣ. ಅವರ ಒಂದು ನಿರೀಕ್ಷೆ ಅಥವಾ ಅವರ ಪ್ರಕಾರ ಯಾವ ರಾಜ್ಯದಲ್ಲಿ ಏನೆಲ್ಲ ಆಗಬಹುದು ಅನ್ನೋ ಒಂದು ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ಶ್ರುತಿ, ಈಗಾಗಲೇ ಸಾಕಷ್ಟು ನಾನು ಆಗಲೇ ಹೇಳಿದೆ, ಈಗ ತೆರೆ ಮೇಲೆ ಇರ್ತಕ್ಕಂತಹ ಪತ್ರಕರ್ತರಾಗಿರ್ಬೋದು, ತೆರೆ ಹಿಂದೆ ಇರ್ತಕ್ಕಂಥ ಪತ್ರಕರ್ತರು ಸಾಕಷ್ಟು ಜನ ಇದ್ದಾರೆ. ಸೊ ಸಹಜವಾಗಿಯೇ ನಮ್ಮ ಗ್ಯಾರಂಟಿ ನ್ಯೂಸ್ನ ಕಂಟೆಂಟ್ ಎಡಿಟರ್ ಮಹೇಶ್ ನಮ್ಗೆ ಬೇರೆ ಬೇರೆ ಸ್ಪೆಷಲ್ಸ್ ಆಗಿರ್ಬೋದು, ಡಿಬೇಟ್ಸ್ ಆಗಿರ್ಬೋದು, ಅವರ ಒಂದು ಉಸ್ತುವಾರಿಯಲ್ಲಿ ಆಗ್ತಾ ಇರುತ್ತೆ. ಅವರು ಈ ಪಂಚರಾಜ್ಯಗಳ ಚುನಾವಣೆಯನ್ನು ಸಾಕಷ್ಟು ಹತ್ತಿರದಿಂದ ನೋಡಿದ್ದಾರೆ, ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು. ಸೊ ಅವ್ರನ್ನ ಮಾತಾಡ್ಸೋಣ, ಮಹೇಶ್ನ ಮಾತಾಡ್ಸೋಣ. ಅವ್ರ ಪ್ರಕಾರ ಯಾವ ರಾಜ್ಯದಲ್ಲಿ ಏನಾಗಬಹುದು ಅಂತ ಅವರಿಂದ ಒಂದು ವಿಶ್ಲೇಷಣೆಯನ್ನು ಪಡ್ಕೊಳ್ಳೋಣ. ಮಹೇಶ್, ನಿಮ್ಮ ಪ್ರಕಾರ ವೆಸ್ಟ್ ಬೆಂಗಾಲಲ್ಲಿ ಏನಾಗ್ಬೋದು? TMC ಅಥವಾ BJP ಎರಡರ ಮಧ್ಯೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದು. ಆದರೆ ಏನೇ ಅಂತಂದ್ರೂ ಕೂಡ ಲಾಸ್ಟ್ ಟೈಮ್ ಎಲೆಕ್ಷನ್ಗಿಂತ ಈ ಸಲದ ಎಲೆಕ್ಷನ್ ಡಿಫ್ರೆಂಟ್ ಆಗಿದೆ. ಯಾಕೆಂದರೆ ಈ ಸಲ ಒಂದೇ ಒಂದು ಹಿಂಸಾಚಾರಗಳಾಗಿಲ್ಲ, ಯಾವುದೇ ಹೆಣ ಬಿದ್ದಿಲ್ಲ. ಹಾಗಾಗಿ ಈ ಎಲೆಕ್ಷನ್ ಬಗ್ಗೆ 92% ಇದಾಗಿದೆ, ಪೋಲಿಂಗ್ ಆಗಿದೆ. ಸೊ ಹಾಗಾಗಿ ಯಾರು ಗೆಲ್ತಾರೆ ಅನ್ನೋದೇನಿದ್ರು ಒಂದು ಮಧ್ಯಾಹ್ನ 1 ಗಂಟೆ ಅಷ್ಟೊಳಗಡೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈಗ ಎಕ್ಸಿಟ್ ಪೋಲ್ಸ್ ನೋಡಿದ್ದೀರಾ ನೀವು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಹತ್ತಿರದಿಂದ ನೋಡಿದ್ದೀರಾ, ನೀವು ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದೀರಾ, ಬೇರೆ ಬೇರೆ ರಿಪೋರ್ಟ್ಸ್ ಎಲ್ಲ ನೋಡಿದ್ದೀರಾ. ಸೊ ನಿಮ್ಮ ಪ್ರಕಾರ TMCನ BJPನ ಹೇಳಲಿಕ್ಕಾಗಲ್ಲ, 50-50 ಮೇಲೆ ದೀಪ ಇಡ್ತಾ ಇದ್ದೀರಾ. ಇಲ್ಲೂ ಕೂಡ ಹೇಳ್ಬೇಕು ಯಾವುದು ಕರೆಕ್ಟಾಗಿ ಅಂತ. ಯಾಕೆಂದರೆ ಇಲ್ಲ, ಟುಡೇಸ್ ಚಾಣಕ್ಯ ಲಾಸ್ಟ್ ಟೈಮ್ ಕೊಟ್ಟಿದ್ದಂಥ ಟುಡೇಸ್ ಚಾಣಕ್ಯ ಅದನ್ನು ನೋಡಿದ್ರೆ ಅವರು ಲಾಸ್ಟ್ ಟೈಮ್ ಎಲ್ಲ ಸಮೀಕ್ಷೆಗಳಿಗಿಂತ ವಿಭಿನ್ನವಾಗಿ TMCನೇ ಗೆಲ್ಲುತ್ತೆ ಅಂತ ಹೇಳಿದರು. ಬಟ್ ಈ ಸಲ ಅವರೂ ಕೂಡ BJP ಗೆಲ್ಲುತ್ತೆ ಅಂತ ಹೇಳಿದ್ರೆ ನಾನು ಆ ಟುಡೇಸ್ ಚಾಣಕ್ಯ ಮೇಲೆ ಒಂದು ನಂಬಿಕೆ ಇದೆ. ಯಾಕೆಂದರೆ ಅವರು ಫೇಲ್ ಆಗಿರೋದು ಕಡಿಮೆ, ಹಂಗಾಗಿ BJP ಬರುತ್ತೆ ಅಂತ ಹೇಳ್ಬೋದು. ಒಂದು ಹೊಸ ಇತಿಹಾಸ ಬರುತ್ತೆ. ಆದರೆ ಅದು ಪಶ್ಚಿಮ ಬಂಗಾಳ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋಕ್ಕಾಗಲ್ಲ. ಎಸ್, ಪಶ್ಚಿಮ ಬಂಗಾಳದಲ್ಲಿ 50-50 ಇದೆ. ಒಂದು ರೀತಿ ಗೊಂದಲ ಇದೆ. ತಮಿಳ್ನಾಡಿಗೆ ಬರೋದಾದರೆ ಕೆಲವು ಸಾಕಷ್ಟು ಸಮೀಕ್ಷೆಗಳಿದ್ದಾವೆ. ಕೆಲವೊಂದು ಸಮೀಕ್ಷೆಯಲ್ಲಿ DMK ಕೊಟ್ಟಿದ್ದಾರೆ, ಕೆಲವು ಸಮೀಕ್ಷೆಗಳು ADMKಗೆ. ಇನ್ನೂ ಅಚ್ಚರಿ ಎಂಬಂತ ಒಂದು 4 ಸಮೀಕ್ಷೆ ನೀವು ಹೇಳಿದ್ರೆ ಟುಡೇ ಚಾಣಕ್ಯ ನಂಬೋದು ಅಂತ. ಟುಡೇ ಚಾಣಕ್ಯ ಕೂಡ TVKಗೆ ಒಂದು 60+ ಸೀಟನ್ನು ಕೊಟ್ಟಿದೆ. ಸೊ ಏನಾಗ್ಬೋದು ತಮಿಳ್ನಾಡಾಗಾದರೆ? ನನಗೆ ಆ ವಿಷಯದಲ್ಲಿ ಹೇಳ್ಬೇಕಂತಂದರೆ ತಮಿಳ್ನಾಡು ಈಸಿಯಾಗಿ ಅರ್ಥ ಆಗೋ ರಾಜ್ಯ ಅಲ್ಲ. ಯಾಕೆಂದರೆ ಅದು ಕ್ಯಾಸ್ಟ್ ಬೇಸ್ ಮೇಲೆ ಓಟ್ ಹಾಕೋ ರಾಜ್ಯ ಅಲ್ಲ, ಅದು ಲೀಡರ್ ಬೇಸ್ ಮೇಲೆ ಓಟ್ ಹಾಕೋ ರಾಜ್ಯ. ಆ ಲೆಕ್ಕದಲ್ಲಿ ನೋಡಿದ್ರೆ TVKಗೆ 2 ಕೋಟಿ ಜನ ಫ್ಯಾನ್ ಫಾಲೋಯಿಂಗ್ ಇದೆ. ಅಂದರೆ 2 ಕೋಟಿ ಜನ ಅದನ್ನು TVKನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ TVKಗೆ ಫುಲ್ ಮೆಜಾರಿಟಿ ಬರುತ್ತೆ. ಬಟ್ ಏನಂತಂದರೆ ಒಂದು ಏನೋ ಮ್ಯಾಜಿಕ್ ಆಗಬಹುದು.
ವಿಜಯ್ ಅವರ ಪಾಪ್ಯುಲಾರಿಟಿ ಮೇಲೆ ನೋಡಿಕೊಂಡ್ರೆ ಮ್ಯಾಜಿಕ್ ಆಗ್ಬೋದು. ಬಟ್ ಅದೇ ತಮಿಳ್ನಾಡಲ್ಲಿ ಕಮಲ್ ಹಾಸನ್ ವಿಜಯ್ಗಿಂತ ದೊಡ್ಡ ಪಾಪ್ಯುಲರ್ ಸ್ಟಾರ್, ಅವರು ಒಂದೂ ಸೀಟ್ ಗೆಲ್ಲಕ್ಕಾಗಿರಲಿಲ್ಲ. ಸೊ ಹಾಗಾಗಿ ತಮಿಳ್ನಾಡು ಕೂಡ DMK ಕಡೆ ಜಾಸ್ತಿ ವಾಲ್ಕೊಂಡಿದೆ ಅಂತ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಈ ಸಲ ಅಣ್ಣಾಮಲೈ ಎಫೆಕ್ಟು ಇಲ್ಲದೆ ಇರೋದ್ರಿಂದ BJPಗೆ ಅಂಥ ದೊಡ್ಡ ಲಾಭ ಆಗಲಿಕ್ಕಿಲ್ಲ. ಓಕೆ, ಅಣ್ಣಾಮಲೈ BJP ನೆಗ್ಲೆಕ್ಟ್ ಮಾಡ್ತು, ಹಾಗಾಗಿ BJPಯಲ್ಲಿ ಗೊಂದಲ ಇತ್ತು, ಲೀಡರ್ಶಿಪ್ ಗೊಂದಲ ಇತ್ತು, ಜೊತೆಗೆ AIDMKಲ್ಲೂ ಕೂಡ ಗೊಂದಲ ಜಾಸ್ತಿನೇ ಇತ್ತು. ನೋಡೋಣ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಎರಡೂ ಕೂಡ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ರಾಜ್ಯಗಳು ಏನಾಗಬಹುದು ಅಂತ. ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ರುದ್ರೇಶ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಅವರು ಸಾಕಷ್ಟು ಚುನಾವಣೆಗಳನ್ನು ಎದುರಿಸಿ ನೋಡಿದ್ದಾರೆ, ಅಂದರೆ ಈ ಒಂದು ಪ್ಲಾನ್ ಮಾಡಿದ್ದಾರೆ ನ್ಯೂಸ್ ರೂಮಲ್ಲಿ ಯಾವ ರಾಜ್ಯಗಳಲ್ಲಿ ಏನೆಲ್ಲ ಆಗಬಹುದು ಎಲ್ಲವೂ ಕೂಡ ಅವ್ರಿಗೂ ಮಾಹಿತಿ ಇದೆ. ಮಾತಾಡ್ಸೋಣ ರುದ್ರೇಶ್, ನಿಮ್ಮ ಪ್ರಕಾರ ತಮಿಳ್ನಾಡಿನಲ್ಲಿ ಏನಾಗಬಹುದು, ಚುನಾವಣಾ ಫಲಿತಾಂಶ ಯಾವ ಥರ ಬರ್ಬೋದು? ಎಕ್ಸಿಟ್ ಪೋಲ್ ನೋಡ್ತಾ ಇದ್ರೆ ಗೊಂದಲ ಅಂದ್ರೆ ಸೃಷ್ಟಿಯಾಗಿದೆ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. TVK ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಥವಾ ಕಿಂಗ್ ಮೇಕರ್ ಆಗ್ತಾರಂತ. ನಿಮ್ಮ ಪ್ರಕಾರ ಏನಾಗ್ಬೋದು ತಮಿಳ್ನಾಡು ಎಲೆಕ್ಷನ್ ರಿಸಲ್ಟ್? ಸತೀಶ್, ಹೆಂಗೆ ಅಂದರೆ ತಮಿಳ್ನಾಡು ಆ ಎಲೆಕ್ಷನ್ನಲ್ಲಿ ಪ್ರತಿ ಸಲ AIDMK ಅಥವಾ DMK ಅನ್ನೋ ಥರ ಇತ್ತು. ಈ ಸಲ ಹೆಂಗೆ ಅಂದರೆ TVK ಒಂದು ಚೆಕ್ಮೇಟ್ ಕೊಡೋ ಥರ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ನಾವು ಆಕ್ಸಿಸ್ ಮೈ ಇಂಡಿಯಾ ಒಂದು ಸಮೀಕ್ಷೆ 98 to 120 ಅಂತ ಕೊಟ್ಟಿರೋದ್ರಿಂದ, ಪ್ಲಸ್ ಇನ್ನೂ ಕೆಲವು ಸಮೀಕ್ಷೆಗಳು 20-30 ಅಥವಾ 30-40 ಅನ್ನೋ ಥರ ಕೊಟ್ಟಿರೋದ್ರಿಂದ ಆ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಏನೋ ಸಮಥಿಂಗ್ ಮ್ಯಾಜಿಕ್ ಮಾಡ್ಬೋದು ಅನ್ನೋ ಥರ ಕಾಣ್ತಿದೆ. ಅಂದರೆ ಇಲ್ಲಿ ಯಾವುದೇ ಆ ಮೂರು ಕ್ಯಾಟಗರಿಗೆ, ಅಂದರೆ ಈ ಕಡೆ ವಿಜಯ್ಗೆ ಅಥವಾ ಸ್ಟಾಲಿನ್ಗೆ, ಈ ಕಡೆ ಪಳನಿಸ್ವಾಮಿಗೆ, ಇವ್ರು ಮೂವರಿಗೂ ಕೂಡ ಕ್ಲಿಯರ್ ಮೆಜಾರಿಟಿ ಸಿಗೋದು ಡೌಟು ಅನ್ನೋ ಥರ ನಮಗೆ ಈ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ಕಡೆ ನನಗನ್ಸೋ ಮಟ್ಟಿಗೆ ಮೋಸ್ಟ್ಲಿ ವಿಜಯ್ ಈ ಸಲ ಕಿಂಗ್ ಮೇಕರ್ ಆಗೋ ಚಾನ್ಸಸ್ಸು ಇದೆ. ಮೇ ಬಿ ಕಿಂಗ್ ಆದರೂ ಆಗ್ಬೋದು ಅಥವಾ ಕಿಂಗ್ ಮೇಕರ್, ಬಟ್ ಬಹುತೇಕ ಒಂದು 75% ಅವರು ಕಿಂಗ್ ಮೇಕರ್ ಆಗೋ ಚಾನ್ಸಸ್ ಇದೆ ಅಂತ ನನಗನ್ನಿಸ್ತಾ ಇದೆ ಸತೀಶ್. ಎಸ್, ರುದ್ರೇಶ್ ಅವರು ದುರ್ಗದವರು, ದಾವಣಗೆರೆ ಸಮೀಪ, ದಾವಣಗೆರೆ ಪಕ್ಕದ ಜಿಲ್ಲೆ. ಸೊ ನಮ್ಮ ರಾಜ್ಯದ ಬಗ್ಗೆ ಕೇಳೋಣ ಈಗ. ದಾವಣಗೆರೆ ಮತ್ತು ಬಾಗಲಕೋಟೆ ಏನು ಹೇಳ್ತಾರೆ, ಏನು ಪ್ರಿಡಿಕ್ಟ್ ಮಾಡ್ತಾರೆ ಅಂತ. ರುದ್ರೇಶ್, ದಾವಣಗೆರೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಬೈ ಎಲೆಕ್ಷನ್, ದೊಡ್ಡ ಮಟ್ಟದ ಹೈಡ್ರಾಮಾ ಆಯಿತು ಕಾಂಗ್ರೆಸ್ನಲ್ಲಿ. ಸೊ ನಿಮ್ಮ ಪ್ರಕಾರ ದಾವಣಗೆರೆ ಏನಾಗ್ಬೋದು, ಕಾಂಗ್ರೆಸ್ ಆರ್ BJP? ನೀವು ಕಾಂಗ್ರೆಸ್ ಆರ್ BJP ಅಂತ ಒಂದೇ ಸಲ ಕೇಳಿದ ತಕ್ಷಣ ನಮಗೆ ಒಂದು ಸ್ವಲ್ಪ, ಯಾಕೆಂದರೆ ಯಾವುದು ಅಲ್ಲಿ ಈ ಲಿಂಗಾಯತರ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ, ಮತ್ತು ಅದ್ರ ಜೊತೆಗೆ ಈ ಸಲ ಮುಸ್ಲಿಮ್ ಒಂದು ಸ್ವಲ್ಪ ಸ್ಟ್ರಗಲ್, ಅಂದರೆ ಈ ಏನು ಜಮೀರು ಎಂಟ್ರಿ ಕೊಟ್ಟಾಗಿಂದ ಮುಸ್ಲಿಮ್ ವೋಟ್ಗಳು ಕೂಡ ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಸಲ ಹೆಂಗೆ ಅಂದರೆ ನೆಕ್ ಟು ನೆಕ್ ಫೈಟು ಒಂಥರ ಅಲ್ಲಿ. ಬಟ್ ಅಲ್ಟಿಮೇಟು ನಮಗೆ ಅಲ್ಲಿ ಕಾಂಗ್ರೆಸ್ ವಿನ್ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಶಾಮನೂರು ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ದಾವಣಗೆರೆ ಜನ ಬಿಟ್ಕೊಡೋಲ್ಲ. ಯಾಕೆಂದರೆ ಕಳೆದ ಹಲವು ಎಲೆಕ್ಷನ್ನಿಂದ ನಾವು ನೋಡ್ತಾ ಬಂದಿದ್ದೀವಿ, ಕಾಂಗ್ರೆಸ್ಗೆ ಒಂಥರ ಲಾಯಲ್ ಆಗಿದ್ದಾರೆ ಅಲ್ಲಿ ವೋಟರ್ಸು, ಲಿಂಗಾಯತ್ ವೋಟರ್ಸು, ಮತ್ತು ಸಾಂಪ್ರದಾಯಿಕ ಓಟ್ಗಳು ಅಂತ ನಮಗೆ ಆ ಮುಸ್ಲಿಂ ಓಟ್ಗಳು ಅಂತ ಇದ್ದಾವೆ. ಆ ಓಟ್ಗಳು ಕೂಡ ಬಿಟ್ಕೊಡೋದಿಲ್ಲ. ಮೇ ಬಿ ಅವರು ಸಮರ್ಥು ಏನಾದರೂ ಒಂದು ವೇಳೆ ಗೆದ್ದರೆ, ಅಥವಾ ಅವರು 2,000 ಅಥವಾ 3,000 ಅಥವಾ 5,000 ಈ ರೇಂಜಲ್ಲಿ ಗೆಲ್ಲೋ ಚಾನ್ಸಸ್ ಇದೆ ಅಂತ ನನ್ನ ಪ್ರೆಡಿಕ್ಟ್ ಹೇಳ್ತಾ ಇದೆ ಸತೀಶ್. ಎಸ್, ರುದ್ರೇಶ್ ಅವ್ರ ಪ್ರಕಾರ ಕಾಂಗ್ರೆಸ್ ಗೆಲ್ಲಬಹುದು ದಾವಣಗೆರೆಯಲ್ಲಿ. ಎಸ್, ನಾವು ಮುಂದಕ್ಕೆ ಹೋಗೋಣ. ಈಗ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ರಾಷ್ಟ್ರೀಯ ಸುದ್ದಿಗಳಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವರು. ಸಾಕಷ್ಟು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನ್ಯೂಸನ್ನು ನೀವು ನೋಡ್ತಾ ಇರ್ತೀರ ನಮ್ಮ ಸ್ಕ್ರೀನ್ ಮೇಲೆ. ಎಸ್ಪೆಷಲಿ ವಾರ್ ಸುದ್ದಿ ಅಂತೂ ಅವರೇ ಮಾಸ್ಟರ್ ಆಗಿದ್ದರು. ಈಗ ಅವ್ರನ್ನೂ ಕೇಳೋಣ. ಸೊ ಏನಾಗ್ಬೋದು ಪಂಚರಾಜ್ಯಗಳ ಒಂದು ಚುನಾವಣಾ ಫಲಿತಾಂಶವಾಗಿ? ದಿಲೀಪ್, ಏನಾಗ್ಬೋದು ನಿಮ್ಮ ಪ್ರಕಾರ? ಕೇರಳ ಪ್ರಿಡಿಕ್ಷನ್ ಏನು ಕೊಡ್ತೀರಾ? ಕೇರಳದಲ್ಲಿ ಕಳೆದ ಪ್ರತಿ ಬಾರಿ ಒಂದು ಸತಿ LDF ಬಂದರೆ ಮತ್ತೊಂದು ಸತಿ UDF ಅಂತ ಬರ್ತಿತ್ತು. ಈ ಸಲ LDFಗಿಲ್ಲ, UDF ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಮತಗಟ್ಟೆ ಸಮೀಕ್ಷೆ ಬರ್ತಾ ಇದೆ. ಬಹುತೇಕ UDF ಬರ್ಬೋದು ಅನ್ನೋದು ಎಲ್ಲ ಮತಗಟ್ಟೆ ಸಮೀಕ್ಷೆಗಳ ಅಂದಾಜು. ಹಂಗಾಗಿ ಈ ಸತಿ ಪಿಣರಾಯಿ ವಿಜಯನ್ ಸರ್ಕಾರ ಇಳಿಯುತ್ತೆ. ಈಗ ಕಾಂಗ್ರೆಸ್ ಸರ್ಕಾರದ UDF ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಪ್ರೊಡಕ್ಷನ್ ಇದೆ. ಹಂಗಾಗಿ ಕೇರಳದಲ್ಲಿ ಬಹುತೇಕ ಪ್ರತಿ ಸಲ ಒಂದು ಸತಿ LDFಗೆ ಕೊಟ್ಟರೆ ಮತ್ತೊಂದು ಸತಿ UDFಗೆ ಕೊಡೋ ಹಿನ್ನೆಲೆಯಲ್ಲಿ ಈ ಸತಿ UDF ಸರ್ಕಾರನೇ ಬರ್ಬೋದು. ಯಾಕಂದರೆ ಕಳೆದ ಬಾರಿ ಈ ಒಂದು ಸಂಪ್ರದಾಯ ಮುರಿದಿತ್ತು. ಸತತ ಒಂದು 10 ವರ್ಷಗಳ ಕಾಲ LDF ಸರ್ಕಾರನೇ ಇತ್ತು. ಹಾಗಾಗಿ ಈ ಬಾರಿ UDF ಬರೋದು ಬಹುತೇಕ ಖಚಿತ ಅನ್ನೋ ಥರನೇ ಲಕ್ಷಣ ಇದೆ ಸತೀಶ್. ಎಸ್, ಅದೇ ರೀತಿ ಪಶ್ಚಿಮ ಬಂಗಾಳ ಸಾಕಷ್ಟು ಈ ಬಾರಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಏನು ಮಮತಾ ಬ್ಯಾನರ್ಜಿ ಅರ್ಜಿಯನ್ನು ಹಾಕಿದ್ರು, ಅದು ಕೂಡ ವಜಾ ಕೂಡ ಆಗಿದೆ, ಕರೆಕ್ಟ್ ಆಗಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ ಅನ್ನೋ ಥರ ಕೊಟ್ಟಿದ್ರು. ಸೊ ಎಲ್ಲ ಒಂದು ಕಡೆ ಮಮತಾ ಬ್ಯಾನರ್ಜಿಗೂ ಕೂಡ ಒಂದು ಸೋಲಿನ ಭಯ ಕಾಣ್ತಾ ಇದೆಯಾ? ಆಗಿದ್ರೆ ಏನಾಗಬಹುದು ಪಶ್ಚಿಮ ಬಂಗಾಳ ಅಂತ? ನನಗನ್ಸೋ ಪ್ರಕಾರ ಒಂದು ವೇಳೆ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮತ್ತೆ ಗೆದ್ಬಿಟ್ರು ಅಂದರೆ
ಅವರು ಇಡೀ ನಮ್ಮ ಭಾರತ ದೇಶದ ಅಂದರೆ ರಾಹುಲ್ ಗಾಂಧಿ ಅವರನ್ನು ಮೀರಿಸಿದ ಒಂದು ವಿಪಕ್ಷ ನಾಯಕಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದರೆ ಅಷ್ಟು ರಾಜ್ಯಗಳ ಎಲ್ಲೆಲ್ಲಿ ಬಿ ಜೆ ಪಿ ಆಡಳಿತದ ರಾಜ್ಯಗಳ ಸರ್ಕಾರಗಳಿದ್ದಾವೆ ಮತ್ತು ಕೇಂದ್ರ ಸರ್ಕಾರ ಇದೆ, ಎಲ್ಲರೂ ಒಟ್ಟಾಗಿ ಬಂಗಾಳದಲ್ಲಿ ಮುಗಿಬಿದ್ದಿದ್ದಾರೆ. ಇಂಥ ಸಂದರ್ಭದಲ್ಲೂ ಮಮತಾ ಬ್ಯಾನರ್ಜಿ ಏನಾದರೂ ಗೆದ್ದುಬಿಟ್ರೆ ಅವರು ರಾಹುಲ್ ಗಾಂಧಿ ಅವ್ರನ್ನೇ ಮೀರಿಸ್ತಾರೆ ಅಂತ ಹೇಳ್ಬೋದು ವಿಪಕ್ಷ ನಾಯಕಿಯಾಗಿ. ಇನ್ನು ಒಂದು ವೇಳೆ ಏನಾದರೂ ಬಿ ಜೆ ಪಿ ಏನಾದರೂ ಇಲ್ಲಿ ಅಧಿಕಾರಕ್ಕೆ ಬಂದರೆ, ಯಾಕೆಂದರೆ 50-50 ಚಾನ್ಸ್ ಇರೋದ್ರಿಂದಾಗಿ ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಪ್ರಧಾನಿ ಮೋದಿ ಅವ್ರಿಗೆ ಮುಂದಿನ ಲೋಕಸಭಾ ಎಲೆಕ್ಷನ್ವರೆಗೂ ಅಂಥ ಪ್ರಬಲ ಯಾವುದೇ ಪೈಪೋಟಿನೇ ಇರಲ್ಲ ಅಂತ ಹೇಳ್ಬೋದು. ಹಂಗಾಗಿ ಇದು ಬಿ ಜೆ ಪಿ ಅವ್ರಿಗೆ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಇಬ್ಬರಿಗೂ ಕೂಡ ಇದೊಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ. ಒಂದು ವೇಳೆ ಏನಾದ್ರೂ ಬಿ ಜೆ ಪಿ ಏನಾದರೂ ಗೆದ್ದರೆ ಅದು ದೊಡ್ಡ ಇತಿಹಾಸನೇ ಸೃಷ್ಟಿಯಾಗುತ್ತೆ. ಆದರೆ 90% ಜಾಸ್ತಿ ವೋಟ್ ಆಗಿರೋ ಕಾರಣದಿಂದಾಗಿ ಈ ಬಾರಿ ಎಲ್ಲೋ ಒಂದು ಕಡೆ ಹಿಂದೂ ವೋಟರ್ಸು ಯಾವುದೇ ಭೀತಿ ಇಲ್ಲದೆ ಬಂದು ಮತ ಹಾಕಿದ್ದಾರೆ. ಹಂಗಾಗಿ ಆ ಮತ ಏನಾದರೂ ಬಿ ಜೆ ಪಿ ಕಡೆ ಟರ್ನ್ ಆದರೆ ಬಿ ಜೆ ಪಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ 50-50ನೇ, ಗೊತ್ತಿಲ್ಲ.